ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಂ. ಸಂಜಯ ಉವಾಚ ತೇ ಸೇನೆ ಶಿಬಿರಂ ಗತ್ವಾ ನ್ಯವಿಶೇಷತಾಂ ವಿಶಾವತೆ. ಯಥಾ ಭಾಗಂ ಯಥಾ ನ್ಯಾಯಂ ಯಥಾ ಗುಲ್ಮಂ ಚ ಸರ್ವಶಃ ಕೃತ್ವಾಪಹಾರಂ ಸೈನ್ಯಾನಾಂ ದ್ರೋಣಃ ಪರಮದುರ್ಮನಾಃ. 11ನೆಯ ದಿನದ ಆರಂಭದಲ್ಲಿ ದ್ರೋಣಾಚಾರ್ಯರಿಗೆ ಸೈನಾಧಿಪತ್ಯವನ್ನು ವಹಿಸಿದ ದುರ್ಯೋಧನ ಎಂಥ ದ್ರೋಣಾಚಾರ್ಯರು ಅಂತಂದರೆ ಮಹಾಭಾರತದಲ್ಲಿ ತುಂಬ ವಿಸ್ತಾರವಾಗಿ ಹೇಳಿದರು. ಶ್ರೀಮದಾಚಾರ್ಯ ಒಂದು ಮಾತಿನಲ್ಲಿ ಹೇಳ್ತಾರೆ, ವಿಶ್ವಾಧಿಪತೇ ರಾಮಸ್ಯ ಸುಶಿಷ್ಯಂ. ಜಗದೊಡೆಯನಾದ ಪರಶುರಾಮದೇವರ ಅತ್ಯಂತ ಪ್ರೀತಿಪಾತ್ರದ ಶಿಷ್ಯರಾದ ದ್ರೋಣಾಚಾರ್ಯರನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ. ಪಟ್ಟಾಭಿಷಿಕ್ತರಾದ ದ್ರೋಣಾಚಾರ್ಯರು ಸಂತುಷ್ಟರಾಗಿ ಹೇಳ್ತಾರೆ, ನಿನಗೇನು ಬೇಕೋ ವರ ಕೇಳು ಅಂತ ಹೇಳಿದಾಗ, ಏನಾದರಾಗಲಿ ಜೀವಂತನಾದ ಯುಧಿಷ್ಠಿರನ್ನು ಬಂದಿಯಾಗಿ ಹಿಡಿದುಕೊಂಡು ಬರಬೇಕು. ಆಯಿತು, ಆದರೆ ಅರ್ಜುನ ಇದ್ರೆ ಸಾಧ್ಯವಿಲ್ಲ ಅಂತ ಮೊದಲೇ ಹೇಳಿರ್ತಾರೆ. ಆ ರೀತಿಯಾಗಿ 11ನೇ ದಿನದ ಸಾಯಂಕಾಲದ ಹೊತ್ತಿಗೆ ಪ್ರಚಂಡ ರೀತಿಯಿಂದ ಯುದ್ಧ ಮಾಡಿ ಇನ್ನೇನು ಧರ್ಮರಾಜನನ್ನು ಹಿಡಿಬೇಕು ಅಷ್ಟರೊಳಗೆ ದೂರದಿಂದ ಅರ್ಜುನ ಶ್ರೀಮದಾಚಾರ್ಯರ ದೃಷ್ಟಿಯೊಳಗೆ ಬಹಳ ಸೊಗಸಾಗಿ ಹೇಳ್ತಾರೆ. ಮಹಾಭಾರತ ಬಹಳ ವೈಭವದ ವರ್ಣನೆಯನ್ನು ಮಾಡಿತು. ಶ್ರೀಮದಾಚಾರ್ಯ ಹೇಳ್ತಾರೆ, ದ್ರೋಣೋಭಿಪೇದೆ ನೃಪತಿಂ ಗೃಹೀತಂ ತಮಾಸಸಾದಾಶು ಧನಂಜಯೋ ರಥೀ. ಆಗ ಧನಂಜಯ ಬಂದ. ಸವಾಸುದೇವ ಪ್ರಯತೆ ರಥೆ ಸ್ಥಿತಃ ಶರೀರಾಂತಕರೈ ಸಮಂತತಃ. ಶರೀರಾಂತಕರ ಒಂದೊಂದು ಬಾಣವು ಶರೀರವನ್ನು ಆರ್ಪಾರ್ ಮಾಡಿ ಹಾಕುವಂತಹ ಬಾಣಗಳನ್ನು ಬಿಡ್ತಾ
ನಾಗಾನ್ ಅಶ್ವಾನ್ ರಥಾನ್, ನಾಗ ಆನೆ ಕುದುರೆ ರಥಗಳನ್ನು ಸಂಹಾರವನ್ನು ಮಾಡ್ತಾ ಅಲ್ಲಿಗೆ ನದಿ, ರಕ್ತದ ನದಿಯನ್ನೇ ಹರಿಸ್ತಾ ಅರ್ಜುನ ಬಂದ. ಅರ್ಜುನನ ನೋಡಿ ದ್ರೋಣಾಚಾರ್ಯರು ಇನ್ನು ಯುದ್ಧವಾಡುವುದು ಸಾಧ್ಯವಿಲ್ಲ, ಧರ್ಮರಾಜನನ್ನು ಹಿಡಿಯೋದಲ್ಲ, ಅರ್ಜುನ್ ಜೊತೆ ಯುದ್ಧ ಮಾಡುವುದೇ ಸಾಧ್ಯವಿಲ್ಲ ಅಂತ ಹೇಳಿ ಆ ದಿನದ ಯುದ್ಧವನ್ನು ಅಲ್ಲಿಗೆ ಮುಗಿಸಿ ಮನೆಗೆ ಹೋಗಿಬಿಡ್ತಾರೆ. ಯಾವಾಗ ರಾತ್ರಿ ಶಿಬಿರಕ್ಕೆ ಹೋದರೋ ಆಗ ದುರ್ಯೋಧನ ಬರ್ತಾನೆ. ದುರ್ಯೋಧನ ಬಂದಾಗ ದ್ರೋಣಾಚಾರ್ಯ ಮೊದಲು ಹೇಳ್ಬಿಡ್ತಾರೆ, ನಾನು ಮೊದಲೇ ಹೇಳಿದ್ನೋ ಇಲ್ಲ ನಿನಗೆ, ಸವ್ರೀಡಮಿದಮಬ್ರವೀತ್, ತುಂಬ ನಾಚಿಕೆಯಿಂದ ಹೇಳ್ತಾರೆ. ಉಕ್ತಮೇತನ್ ಮಯಾಪೂರ್ವಂ ನ ತಿಷ್ಠತಿ ಧನಂಜಯ ಶಕ್ಯೆ ಗೃಹೀತಂ ಸಂಗ್ರಾಮೆ ದೇವೈರಪಿ ಯುಧಿಷ್ಠಿರ. ಅರ್ಜುನ ಬಂದರೆ ಅವನನ್ನು ಹಿಡಿಯೋದು ಸಾಧ್ಯವಿಲ್ಲ ಅಂತ ನಾನು ಮೊದಲೇ ಹೇಳಿದ್ನೋ ಇಲ್ಲ. ಅರ್ಜುನ ಬರದೇ ಇರುವಾಗ ನೋಡಿಕೊಳ್ಳಬೇಕಾದ್ದು ನಿನ್ನ ಜವಾಬ್ದಾರಿ ಆಗಿತ್ತು, ನೀನು ನೋಡ್ಕೊಳ್ಳಿಲ್ಲ. ಇಷ್ಟು ಹೇಳಿದಾಗ ದುರ್ಯೋಧನ ಸಿಟ್ಟಿನಿಂದ ಬೈತಾನೆ. ಯಾವ ಮಟ್ಟಕ್ಕೆ ಬೈತಾನೆ ಅಂತಂದರೆ ಶ್ರೀಮದಾಚಾರ್ಯರು ಒಂದು ಮಾತಿನೊಳಗೆ ಹೇಳ್ತಾರೆ, ಸದಾರ್ಥ ರಾಷ್ಟ್ರೇನ ಯುಧಿಷ್ಠಿರಾಗ್ರಹಾತ್ ಸಂಶಾವಿತ ಕ್ರೂರವಚ ನಿಶಾಯ. 11ನೇ ದಿನದ ರಾತ್ರಿ ಮೀಟಿಂಗಿನ ಹೊತ್ತಿನೊಳಗೆ ಕ್ರೂರವಚ, ಅತ್ಯಂತ ಕ್ರೂರವಾದ ಮಾತುಗಳಿಂದ ಚೆನ್ನಾಗಿ ಬೈತಾನೆ. ಕೆಲವ್ರದ್ದು ಹಾಬಿ ಆಗಿರುತ್ತೆ, ಏನು ಅಂತಂದರೆ ಅನೇಕರನ್ನು ಹೊಗಳಿ ಕೆಲಸ ಮಾಡಿಸಿಕೊಳ್ಳುವುದು ಕೆಲವ ಕಾರ್ಯಕ್ರಮಗಳಾದರೆ, ಚೆನ್ನಾಗಿ ತೇಜೋವಧ ಮಾಡಿ ಬೈದು ಅವರಿಂದ ಕೆಲಸ ಮಾಡಿಸಿಕೊಳ್ಳುವುದು ಎರಡನೇದು. ದುರ್ಯೋಧನ ಎಂದಿಗೂ ಇನ್ನೊಬ್ಬರನ್ನು ಮೆಚ್ಚುವವನಲ್ಲ. ದುರ್ಯೋಧನ ಮೇಲೆ ಪ್ರೀತಿಯಿಂದ ಯಾರೂ ಕೆಲಸಗಳನ್ನು ಮಾಡುವುದಿಲ್ಲ. ಆದ್ದರಿಂದ ದುರ್ಯೋಧನಿಗಿರುವ ದಾರಿ ಒಂದೇ, ಚೆನ್ನಾಗಿ ಹಚ್ಚ ಹುಚ್ಚ ಬೈಯೋದು. ಇದನ್ನು 3-4 ಬಾರಿ 10 ದಿನದೊಳಗೆ ಭೀಷ್ಮಾಚಾರ್ಯರಿಗೆ ಬೈದ ಘಟನೆಗಳನ್ನು ನಾವು ಮಹಾಭಾರತದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಕೇಳುತ್ತೇವೆ. ಅದೇ ರೀತಿಯಾಗಿ ದ್ರೋಣಾಚಾರ್ಯರಿಗೂ ಕೂಡ ಕ್ರೂರವಚ, ಅತ್ಯಂತ ಕ್ರೂರವಾದ ಮಾತುಗಳಿಂದ ಅರ್ಜುನನ ಮೇಲೆ ನಿಮಗೆ ಅಭಿಮಾನ ಬಹಳ, ಪ್ರೀತಿ ಬಹಳ, ಹಾಗೆ ಹೀಗೆ ಅರ್ಜುನನ ಮೇಲೆ ವ್ಯಾಮೋಹ ಬಹಳ, ಹಾಚ ಹುಚ ಬೈತಾನೆ. ಬೈದಾದ ಮೇಲೆ ಅವ್ರು ಹೇಳ್ತಾರೆ, ಮಾ ವಿಶಂಕೀರ್ವಚೋ, ಪಾಪ ಅವ್ರು ಏನು ಮಾಡಬೇಕು ಮತ್ತೆ ಹೇಳ್ತಾರೆ, ಮಾ ವಿಶಂಕೀರ್ವಚೋ ಮಹ್ಯಂ ಅಜೇಯೋ ಕೃಷ್ಣ ಪಾಂಡವೋ. ಕೃಷ್ಣ ಪಾಂಡವರು ಅಜೇಯರಾಗಿದ್ದಾರೋ ಮಾರಾಯ, ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕಶ್ಚಿದಾಹೂಯ ತಂ ಸಂಖ್ಯೆ ದೇಶಮನ್ಯಂ ಪ್ರಕರ್ಷತು. ಒಂದು ಮಾತು ಹೇಳ್ತೇನೆ, ಯಾರಾದರೂ ಅರ್ಜುನನಿಗೆ ಸ್ವಯಂ ಪ್ರೇರಣೆಯಿಂದ ಯುದ್ಧಕ್ಕೆ ಕರೀಲಿ, ನೇರವಾಗಿ ಯುದ್ಧಕ್ಕೆ ಕರೆದು ದೂರದೊಳಗೆ ಯುದ್ಧಕ್ಕೆ ಕರೆದುಕೊಂಡು ಹೋಗಲಿ, ಇಡೀ ದಿನ ಅರ್ಜುನನನ್ನು ಅಲ್ಲಿ ಬ್ಯುಸಿಯಾಗಿ ಮಾಡಲಿ, ನಾನು ಇಲ್ಲಿ ಧರ್ಮರಾಜನನ್ನು ಅಪಹಾರ ಮಾಡ್ತೇನೆ. ಗೃಹಿಷ್ಯಾಮಿ ಚಮುಂ ಭಿತ್ವ ದೃಷ್ಟದ್ಯುಮ್ನಸ್ಯ ಪಶ್ಯತಃ. ದೃಷ್ಟದ್ಯುಮ್ನ ನೋಡ್ತಾ ಇರುವಾಗಲೇ ಅಪಹಾರ ಮಾಡ್ತೇನೆ. ಈ ಮಾತಿನಿಂದ ಅವನೇನು ಬೈದಿದ್ದಾನೆ ಅನ್ನೋದನ್ನು ಊಹೆ ಮಾಡಬಹುದು. ದೃಷ್ಟದ್ಯುಮ್ನನ್ನು ಕಂಡ್ರೆ ನಿಮಗೆ ತುಂಬ ಹೆದರಿಕೆ. ದೃಷ್ಟದ್ಯುಮ್ನನ ಮುಂದೆ ನಿಮ್ಮ ಪರಾಕ್ರಮ ಏನೂ ನಡೆಯುವುದಿಲ್ಲ ಅಂತ ಬೈದಿರಬಹುದೋ ಏನು. ಈ ಮಾತನ್ನು ನೋಡಿದಾಗ ಭೀಷ್ಮ ದ್ರೋಣಾಚಾರ್ಯರು ಹೇಳ್ತಾರೆ ಏನಂತೆ, ದೃಷ್ಟದ್ಯುಮ್ನ ನೋಡ್ತಾ ಇರುವಾಗಲೇ ನಾನು ಅಪಹಾರವನ್ನು ಮಾಡ್ತೇನೆ, ಅರ್ಜುನ ದೂರಿರಬೇಕು. ಅರ್ಜುನೇನ ಪರಿತ್ಯಕ್ತು ನಚೇತ್ರಾಸತ್ ಪಲಾಯತೆ ಇತ್ಯಾದಿಯಾಗಿ ಮಾತುಗಳನ್ನು ಹೇಳ್ತಾರೆ. ಇಷ್ಟು ಹೇಳ್ತಾ ಇರುವಾಗಲೇ ಏವಂ ತೇಹಂ ಮಹಾರಾಜ ಧರ್ಮಪುಷ್ಟಂ ಯುಧಿಷ್ಠಿರಂ ಸಮಾನೇಷ್ಯಾಮಿ ಸಗಣಂ ವಶ ಮಧ್ಯ ನ ಸಂಶಯ. ಹೀಗಾಯಿತು ಅಂತಾದರೆ ನಾನು ಧರ್ಮರಾಜನನ್ನು ನಾನು ಅಪಹಾರವನ್ನು ಮಾಡ್ತೇನೆ. ಯದಿ ತಿಷ್ಠತಿ ಸಂಗ್ರಾಮೇ ಮುಹೂರ್ತಮಪಿ ಪಾಂಡವ ಅಥಾಪಯಾತಿ ಸಂಗ್ರಾಮ ದ್ವಿಜಯಾತ್ ತದ್ವಿಶಿಷ್ಯತೆ. ಇನ್ನು ಅರ್ಜುನ ಒಂದು ಮುಹೂರ್ತ ಎದುರಿಗೆ ನಿಂತರೂ ಸಾಕು, ಧರ್ಮರಾಜನನ್ನು ಅಪಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಸಂಜಯ ಉವಾಚ ದ್ರೋಣಸ್ಯ ತದ್ವಚ ಶ್ರುತ್ವಾ ತ್ರಿಗರ್ತಾಧಿಪತಿಸ್ತದ. ದ್ರೋಣಾಚಾರ್ಯರ ಮಾತುಗಳನ್ನು ಕೇಳಿದ ಅಲ್ಲೇ ತ್ರಿಗರ್ತ ದೇಶದ ರಾಜ, ಅವ್ರ ದೊಡ್ಡ ಸೈನ್ಯ, ಅವನು ತನ್ನ ತಮ್ಮಂದರಿಂದ ಸಹಿತನಾಗಿ ಬಂದು ಅವನು ಹೇಳ್ತಾನೆ,
ಏನೂ ವಿಚಾರವನ್ನು ಮಾಡಬೇಡ ಸ್ವಾಮಿ ದ್ರೋಣಾಚಾರ್ಯ, ನಾನು ಈಗಲೇ ಅರ್ಜುನನಿಗೆ ನಾನು ಹೇಳಿ ಕಳಿಸ್ತೇನೆ, ನಾಳೆ ನನ್ನ ಜೊತೆಗೆ ಯುದ್ಧಕ್ಕೆ ಬರುವುದಕ್ಕಾಗಿ ಪಣ ತೊಡುತ್ತೇನೆ, ನಾನು ಅರ್ಜುನನ ದೂರದಲ್ಲಿ ಕರೆದುಕೊಂಡು ಹೋಗ್ತೇನೆ ಅಂತ ಸಾಕಷ್ಟು ವರ್ಣನೆಯನ್ನು ಮಾಡ್ತಾರೆ. ಅವನು ಎಂಥವನು? ಬ್ರಹ್ಮಸ್ವಹಾರಿಣಶ್ಚೈವ ರಾಜಪಿಂಡಾಪಹಾರಿಣಃ ಶರಣಾಗತಂಚ ತ್ಯಜತೋ ಯಾಜಮಾನಂ ತಥಾಗ್ನತಃ ಅಗಾರಾದಾಹಿನಾಂ ಚೈವ ಯೇ ಚ ಗಾಮ್ಯನಿಘ್ನತಾಮಪಿ ಅಪಕಾರಿಣಾಂಚ ಯೇ ಲೋಕಾಃ ಯೇ ಚ ಬ್ರಹ್ಮದ್ವಿಷಾಮಪಿ. ಸಾಕಷ್ಟು ಮಾತುಗಳನ್ನು ಹೇಳ್ತಾನೆ. ಇವತ್ತು ನಾನು ಏನಾದರೂ ಅರ್ಜುನನನ್ನು ಕಟ್ಟಿ ಹಾಕಿ ಅವನನ್ನು ಸೋಲಿಸ್ತಿಲ್ಲ ಅಂತಾದರೆ, ಬ್ರಹ್ಮಸ್ವ ಅಪಹಾರ ಮಾಡಿದರೆ ಏನು ದೋಷವಿದೆ? ಆ ಪಾಪ ಬರಲಿ. ರಾಜಪಿಂಡವನ್ನು ರಾಜರ ಮಕ್ಕಳನ್ನು ಅಪಹಾರ ಮಾಡಿದರೆ ಏನು ದೋಷವಿದೆ? ಆ ದೋಷ ಬರಲಿ. ಶರಣಾಗತನನ್ನು ಬಿಟ್ಟರೆ ಏನು ದೋಷ ಬರ್ತದೆ? ಅವನಿಗೆ ಬರಲಿ. ಯಜಮಾನ ಬದುಕಬೇಕು ಅಂತ ಭಿಕ್ಷೆಯನ್ನು ಬೇಡಿದಾಗ ಅವನನ್ನು ಸಂಹಾರವನ್ನು ಮಾಡಿದರೆ ಏನು ದೋಷವಿದೆ? ಆ ದೋಷ ಬರಲಿ. ಹಾಗೆ ಹೀಗೆ ಗಟ್ಟಿ ಮುಟ್ಟ ಪ್ರತಿಜ್ಞೆಯನ್ನು ಮಾಡ್ತಾನೆ. ಏವ ಮುಕ್ತ ರಜ ತದಾ ರಾಜಂ ತೇಭ್ಯವರ್ತಂತ ಸಂಯುಗೆ ಆಹ್ವಯಂತೋ ಅರ್ಜುನಂ ವೀರ ಪಿತೃಜುಷ್ಟಾಂ ದಿಶಾಂ ಪ್ರತಿ. ಪೂರ್ವ ದಿಕ್ಕಿನಿಂದ ಅರ್ಜುನನಿಗೆ ಪತ್ರ ಕಳಿಸ್ತಾರೆ. ಅರ್ಜುನ ನಮ್ಮ ಜೊತೆಗೆ ಇವತ್ತು ಯುದ್ಧಕ್ಕೆ ಬರಬೇಕು ಅಂತ ಹೇಳಿದಾಗ ಅರ್ಜುನನಿಗೆ ಅನಿವಾರ್ಯವಾಗಿ ಬಿಡ್ತಾರೆ. ಆಗ ಅರ್ಜುನ ಅನಿವಾರ್ಯವಾಗಿ ಅವರ ಜೊತೆಗೆ ಹೋಗಬೇಕಾದಾಗ ಭಾರಿ ಸುಂದರವಾಗಿ ಹೇಳ್ತಾನೆ. ಸಮಾಖ್ವಯಾಮಾಸು ರಥಾರ್ಜುನಂತೆ ಪ್ರಾತರ್ಹುತಾಶಸ್ಯ ದಿಶಂರಣಾಯ ಆಯೋಧಯತ್ತಾಂಸ ಚ ತತ್ರ ಗತ್ವಾ ಭೀಮೋ ಗಜಾನೀಕಮಥಾತ್ರ ಧಾವತ್. ಆಗ ಧರ್ಮರಾಜನ ಹತ್ರ ಅರ್ಜುನ ಬರ್ತಾನೆ. ಅರ್ಜುನ ಬಂದು ಹೇಳ್ತಾನೆ, ನೋಡಿ ಧರ್ಮಣ್ಣ, ಸುಶರ್ಮ ಮತ್ತು ತ್ರಿಗರ್ತ ದೇಶದ ರಾಜರು, ಅವರಿಗೆ ಸಂಶಪ್ತಕರು ಅಂತ ಹೆಸರು ಅವರಿಗೆ, ಅವರು ನನಗೆ ಯುದ್ಧಕ್ಕಾಗಿ ಕರಿತಾ ಇದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ನಾನು ಅಲ್ಲಿ ಯುದ್ಧಕ್ಕೆ ಹೋಗಬೇಕಾಗಿದೆ. ಯಾಕೆ ಅಂತಂದರೆ, ಯಾರು ನನಗೆ ಯುದ್ಧಕ್ಕೆ ಕರೆದರೂ ನಾನು ಬರುವುದಿಲ್ಲ ಅಂತ ಹೇಳುವುದಿಲ್ಲ. ಹಾಗೆ ನನ್ನ ಪ್ರತಿಜ್ಞೆ ಇದೆ. ಅಂದಮೇಲೆ ನಾನು ಅಲ್ಲಿ ಹೋಗಲೇಬೇಕು. ನಾನು ಹೋಗ್ತೇನೆ. ಸತ್ಯಂ ತೇ ಪ್ರತಿಜಾನಾಮಿ ಹತಾನ್ ವಿದ್ಧಿ ಪರಾನ್ಯುಧಿ. ಆ ಎಲ್ಲರನ್ನು ಇವತ್ತು ಸತ್ರು ಎಂಬುದಾಗಿ ತಿಳಿ ನಾನು ಇನ್ನು ಮುಂದೆ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ. ಶ್ರುತಂತೆ ತತ್ವದಸ್ತಾತ ಯದ್ರೋಣಸ್ಯ ಚಿಕಿತ್ಸದ. ಧರ್ಮರಾಜ ಅಂತಾನೆ, ಅಲ್ಲೋ ಮಹಾರಾಯ, ನಿನ್ನೆ ನೋಡಿದೆಯೋ ಇಲ್ಲೋ, ನೀನು ಬರುವುದು 1 ನಿಮಿಷ ತಡವಾಗಿದ್ದು ದ್ರೋಣಾಚಾರ್ಯ ಬಂದು ನಾನು ಆಗ್ತಿದ್ದೆ. ದ್ರೋಣಾಚಾರ್ಯ ಬಲವಾನ್, ಶೂರ, ಕೃತಾಸ್ತ್ರ, ಜಿತಶ್ರಮ, ಭಾರಿ ಬಲಾಢ್ಯನಾಗಿದ್ದಾನೆ, ಏನಂತಾರೆ ಪರಾಕ್ರಮಿಯಾಗಿದ್ದಾರೆ, ಎಲ್ಲ ಅಸ್ತ್ರಗಳನ್ನು ಬಲ್ಲವರಾಗಿದ್ದಾರೆ. ಅವ್ರಿಗೆ ಶ್ರಮ ಅಂತ ಅನ್ನೋದೇ ಇಲ್ಲ. ಅಂಥವರು ಪ್ರತಿಜ್ಞೆಯನ್ನು ಮಾಡಿದ್ದಾರೆ ದುರ್ಯೋಧನನಿಗೆ. ಏನಂತೆ, ನಿನ್ನನ್ನು ಕಟ್ಟಿ ಹಾಕ್ಕೊಂಡು ಬರ್ತೇನೆ ಅಂತೇಳಿ. ಆಗ ನೀನಿಲ್ಲ ಅಂತಂದರೆ ಅವ್ರು ನನ್ನನ್ನು ಕಟ್ಟಿ ಹಾಕೋದು ನಿಶ್ಚಿತ. ನೀನು ಅಲ್ಲಿ ಹೋಗ್ತೀನಿ ಅಂತಂದ್ರೆ ನನ್ನ ಪರಿಸ್ಥಿತಿ ಏನು? ಅರ್ಜುನ ವಾಚ ಅಯಂ ವೈ ಸತ್ಯಜಿದ್ರಾಜನ್ ಅದ್ಯತ್ವಾಂ ರಕ್ಷಿತಾಯುಧಿ. ಅಣ್ಣ, ಇವನು ಸತ್ಯಜಿತ್, ದೃಷ್ಟದ್ಯುಮ್ನನ ಅಂಡ, ಪರಾಕ್ರಮಿ, ಪ್ರಚಂಡ ಬಲಶಾಲಿಯಾಗಿದ್ದಾನೆ. ಇವನು ನಿನ್ನನ್ನು ರಕ್ಷಣೆಯನ್ನು ಮಾಡ್ತಾನೆ ಇವತ್ತಿನ ದಿವಸ. ಏನೇನೇನೇನೋ ವಿಚಾರವನ್ನು ಮಾಡ್ಲಿಕ್ಕೆ ಹೋಗಬೇಡ. ಧ್ರಿಯಮಾಣೇ ಚ ಪಾಂಚಾಲೆ ನಾಚಾರ್ಯ ಕಾಮಮಪ್ಸಸಿ. ಈ ಪಾಂಚಾಲ ದೇಶದ ಸತ್ಯಜಿತ್ ಮೊದಲು ಮಾಡಿಕೊಂಡು ಇವರೆಲ್ಲರೂ ಗಟ್ಟಿಯಾಗಿ ನಿನ್ನ ಸುತ್ತ ನಿನ್ನ ರಕ್ಷಣೆಗಾಗಿ ನಿಂತಾಗ ದ್ರೋಣಾಚಾರ್ಯ ಏನು ಮಾಡಲಿಕ್ಕೆ ಸಾಧ್ಯವಿದೆ? ಸತ್ಯಜಿತ್ ಮುಖಂಡನಾಗಿರ್ತಾನೆ, ಶಿಖಂಡಿ ಇದ್ದಾನೆ, ದೃಷ್ಟದ್ಯುಮ್ನನಿದ್ದಾನೆ, ಇನ್ನು ಉಳಿದವರು ಯುಧಾಮನ್ಯು, ಉತ್ತಮೋಜಸ ಎಲ್ಲರೂ ಇದ್ದಾರೆ, ನಿನ್ನನ್ನು ರಕ್ಷಣೆಯನ್ನು ಮಾಡ್ತಾರೆ ಅಂತ ಹೇಳಿದಾಗ ಸರ್ವೈರಪಿ ಸಮೇತೈರ್ವ ನ ಸ್ಥಾತವ್ಯಂ ಕಥಂಚನ. ಸಂಜಯ ವಾಚ ಅನುಜ್ಞಾತಸ್ತೋ ರಾಜ ಪರಿಶಕ್ತಶ್ಚ ಫಲ್ಗುನಃ. ಆಯಿತು, ಅನುಜ್ಞೆಯನ್ನು ಕೊಟ್ಟ, ಆಯ್ತಪ್ಪ ಹೋಗಿ ಬಾ ಅಂತ ಅನುಜ್ಞೆಯನ್ನು ಕೊಟ್ಟ. ಒಳಗೆ ಡುಗುಡಿ ಇದೆ, ಆದರೂ ಇವರು ರಕ್ಷಣೆಯನ್ನು ಮಾಡ್ತಾರೆ ಅಂತ ಅನ್ನೋ ಧೈರ್ಯವಿದೆ. ಪ್ರೇಮ್ಣಾಚ, ಸಂತೋಷದಿಂದ ಬಹುಶಃ ಹ್ಯಾಶಿಶ್ಚಾಸ್ಯ, ಅನೇಕ ಆಶೀರ್ವಾದಗಳನ್ನು ಕೊಟ್ಟು ಪುಣ್ಯಾವಚನವನ್ನು ಮಾಡಿಸಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಅವನನ್ನು ಕೊಟ್ಟು ಕಳಿಸ್ತಾನೆ. ತಥೋ ದೌರ್ಯೋಧನಂ ಸೈನ್ಯಂ ಮುದಾ ಪರಮಯಾಯುಧಂ. ಯಾವಾಗ ಕೃಷ್ಣಾರ್ಜುನರು ಆಚೆ ಹೋದ್ರು ದುರ್ಯೋಧನಿಗೆ ಹುರುಪು. ಋತೇರ್ಜುನಂ ಭೃಜಂ ಕ್ರುದ್ಧಂ ಧರ್ಮರಾಜಸ್ಯ ನಿಗ್ರಹೇ ತಥೋನ್ಯೋನ್ಯೇನ ಸೈನ್ಯಂ ಸಮಾಜಗ್ನುತರೋತ್ಸ. ಆಗ ಅರ್ಜುನ ಧರ್ಮರಾಜನ ಮೇಲೆ ಎಲ್ಲರೂ ದಾಳಿ ಮಾಡುವುದಕ್ಕಾಗಿ ಸಿದ್ಧರಾಗಿದ್ದಾರೆ. ಈಚೆ ಒಂದು ಕಡೆ ನಡೀತಾ ಇದೆ.
ಸಂಜಯ ಉವಾಚ ತತಃ ಸಂಶಪ್ತಕಾ ರಾಜನ್ ಸಮೇ ದೇಶೇ ವ್ಯವಸ್ಥಿತಾಃ. ಸಂಶಪ್ತಕರು ಒಂದು ಕಡೆಗೆ ಎಲ್ಲ ವ್ಯವಸ್ಥಿತರಾಗಿ ನಿಂತಿದ್ದಾರೆ. ತೇ ಕಿರೀಟನ ಮಾಯಾಂತಂ ಹೃಷ್ಟ್ವಾ ಹರ್ಷೇಣ ಮಾರೀಜ ಅತೀವ ಸಂಭ್ರಹೃಷ್ಟಾಸ್ತೆ ಹ್ಯುಪಲಕ್ಷ ಧನಂಜಯ. ಅರ್ಜುನನ ರಥ ಕಾಣಿಸ್ತು, ಕಪಿಧ್ವಜ ಕಾಣಿಸ್ತು, ಪಾಂಚಜನ್ಯ ನಾದ ದೇವ ದತ್ತ ಶಂಕ ಧ್ವನಿ ಆಗ್ತಾ ಇದೆ. ಇಂತಹ ಅರ್ಜುನನನ್ನು ಪರಿಗಣಿಸದೆ ಲೆಕ್ಕಿಸದೇನೆ ಅವರಿಗೆ ಸಂತೋಷವಾಗಿ ಬಿಟ್ಟಿದೆ. ಸಂಶಪ್ತಕರು ವಿಚಾರವನ್ನು ಮಾಡ್ತಾ ಇದ್ದಾರೆ. ಅಥ ತ್ರಿಗರ್ತ ದೇಶದ ಸಂಶಪ್ತಕರು, ಸುಶರ್ಮ ರಾಜ ಇವರೆಲ್ಲರೂ ವಿಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಅರ್ಜುನ ನಮ್ಮ ಕೈಯಲ್ಲಿ ಸಿಕ್ಕ ಸತ್ತ. ಒಂದು ಅರ್ಜುನ ಸತ್ತ, ಇಲ್ಲ ಧರ್ಮರಾಜ ಬಂದಿಯಾದ, ಎರಡರಾಗ ಒಂದು ಆಗೋದು ನಿಶ್ಚಿತ ಅಂತ ಹೇಳಿ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಹರಿಚಿತ್ತ ಸತ್ಯ ಹರಿಚಿತ್ತ. ಆದರೆ ಇದು ಗೊತ್ತಾಗುವುದಿಲ್ಲ ಎಲ್ಲರಿಗೂ. ಆದ್ದರಿಂದಾಗಿ ಎಲ್ಲರೂ ನಾವು ಮನಸ್ಸು ಮಾಡಿದ್ದೇವೆ ಅಂದಮೇಲೆ ನಾವು ಹೇಳಿದಾಗೆ ಆಗತ್ತೆ ಅಂತ ಹೇಳಿ ಎಲ್ಲರೂ ಸಿದ್ಧರಾಗಿದ್ದಾರೆ. ತಾನ್ ಅರ್ಜುನ ಸಹಸ್ರಾಣಿ ದಶ ಪಂಚವಿರಾಶುಗೈ ಅನಾಗತಾನೇವ ಶರೈ ಚಿಚ್ಛೇದಾಶು ಪರಾಕ್ರಮಿ. ಅರ್ಜುನ ಬಂದ ಯುದ್ಧ ಪ್ರಾರಂಭವೇ ಆಯಿತು. ಅರ್ಜುನನಿಗೆ ಇಷ್ಟು ಗಡಿಬಿಡಿ ಅಂತಂದರೆ ಆದಷ್ಟು ಬೇಗ ಸಂಶಪ್ತಕರನ್ನು ಮುಗಿಸಿ ಹಾಕಿ ತಾನಲ್ಲಿ ಹೋಗಬೇಕಾಗಿದೆ. ಹಾಗಾಗಿ ಯುದ್ಧ ಪ್ರಾರಂಭವಾಯಿತು. ಯುದ್ಧ ಪ್ರಾರಂಭವಾದರೆ ಏನು ಘನಘೋರವಾದ ಯುದ್ಧ. ಮಹಾಭಾರತ ಬಹಳ ವರ್ಣನೆಯನ್ನು ಮಾಡುತ್ತೆ. ಸುಧರ್ಮ, ಸುಧನು, ಸುಬಾಹು ಇವರೆಲ್ಲರೂ ಸುಧರ್ಮನ ತಮ್ಮಂದಿರು. ಅವರೆಲ್ಲರೂ ಯುದ್ಧಕ್ಕೆ ಬಂದಿದ್ದಾರೆ. ಸುಧನ್ವನೋ ಧನುಶ್ಚಿತ್ವ ಹಯಾಶ್ಚಾಸ್ಯಾವದಿಂಶರೈ. ಸುಧನ್ವ ಘೋರವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಅರ್ಜುನ ಸುಧನ್ವನ ಬಿಲ್ಲು ಮುರಿದು ಹಾಕಿದ. ಸುಧನು ಬರ್ತಾನೆ, ಅವನ ರಥವನ್ನು ಕತ್ತರಿಸಿ ಹಾಕ್ತಾನೆ. ಸುಬಾಹು ಬರ್ತಾನೆ, ಆ ಸುಬಾಹುವನ್ನು ಸೋಲಿಸ್ತಾನೆ. ಹೀಗೆ ಸುಶರ್ಮನ ತಮ್ಮಂದಿರನ್ನು ಉಸಿರಾಡಿಸ್ಲಿಕ್ಕೆ ಬಿಡುವುದಿಲ್ಲ ಅರ್ಜುನ. ಆ ಮಟ್ಟಕ್ಕೆ ಯುದ್ಧ ಮಾಡ್ತಾ ಇದ್ದಾನೆ. ಭೂಯಿಷ್ಟಂ ಪ್ರತಿರುದ್ಧಾಯೇ ಹತೈರ್ಯೋಧೈರ್ ಯಶಸ್ವಿನಃ. ಆ ಎಲ್ಲ ಯೋಧರು, ಸಾವಿರ ಜನ ಯೋಧರೆಲ್ಲರೂ ಅರ್ಜುನನ್ನು ಮುಕ್ತಿಗೆ ಹಾಕ್ತಾ ಇದ್ದಾರೆ. 2,000 ಜನ. ಆ 2,000 ಜನ ಯೋಧರನ್ನೂ ಕೂಡ ಸಂಹಾರವನ್ನು ಮಾಡ್ತಾ ಸುಧನ್ವ ಮೊಟ್ಟ ಮೊದಲನೇ ತಮ್ಮ, ಸುಶರ್ಮನ ತಮ್ಮ ಸುಧನ್ವ, ಆ ಸುಧನ್ವವನ್ನು ಅಥಾಸ್ಯ ಶಿರಸ್ತ್ರಾಣಂ ಶಿರಃ ಕಾಯಾದ ಪಾತಯತ. ಶರೀರದಿಂದ ತಲೆಯಿಂದ ಸಹಿತವ ಕಿರೀಟ ಕುಂಡಲಗಳನ್ನು ಸಹಿತವ ತಲೆಯನ್ನು ಕತ್ತರಿಸಿ ಹಾಕಿಬಿಟ್ಟ ಅರ್ಜುನ. ತಥೋ ಭಗ್ನೆ ತಥೋ ಜಗಾನ ಸಂಕ್ರದ್ಧ ವಾಸವಿಸ್ತಾಂ ಮಹಾಚಮುಂ. ಆಗ ಭಾರೀ ಸೈನ್ಯವಂತೂ ಆ ಸೈನ್ಯವನ್ನೆಲ್ಲ ಚೆಲ್ಲಾಡಿಬಿಟ್ಟ. ಒಬ್ಬ ಮುಖಂಡ ಮೆತ್ತಗಾದ, ಒಬ್ಬ ಮುಖಂಡ ಹೋಯ್ತಾ ಅಂತಾದರೆ ಮುಖಂಡನಿಲ್ಲದ ಸೈನ್ಯ ಚಲ್ಲಪಿಲ್ಲಿ ಆಗ್ತಾ ಇದೆ. ಹೀಗೆ ಯುದ್ಧ ಘನಘೋರವಾಗಿ ಯುದ್ಧವಾಗ್ತಾ ಇದೆ. ದೃಷ್ಟ್ವಾತು ಸನ್ನಿವೃತ್ತಾಂಸ್ತಾಂ ಸಂಶಪ್ತಕ ಗಣಾನ್ ಪುನಃ ವಾಸುದೇವಂ ಮಹಾತ್ಮಾನಂ ಅರ್ಜುನ ಸಮಭಾಷತ ಚೋದಯಾಶ್ವಾನ್ ಋಷಿಕೇಶ ಸಂಶಪ್ತಕ ಗಣಾನ್ ಪ್ರತಿ. ಆಗ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, ಏನು ಸಂಶಪ್ತಕರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಕರೆದುಕೊಂಡು ಹೋಗು ಕೃಷ್ಣ, ಇವತ್ತು ಎಲ್ಲರೂ ಸಂಹಾರವನ್ನು ಮಾಡೋದು. ನನಗೆ ಚಾಲೆಂಜ್ ಮಾಡ್ತಾರೆ ಅವರು. ಅದ್ದೇತಾನ್ ಪಾದಯಿಷ್ಯಾಮಿ ಕ್ರುದ್ಧ ರುದ್ರ ಪಶೂನಿವ. ಭಾರಿ ಸೆಟ್ಟಾದ ಅರ್ಜುನ ಇವರನ್ನು ಸಂಹಾರವನ್ನು ಮಾಡೋದು ಮರದೊಳಗೆ ಹೊತ್ತಾ ಇದ್ದಾನೆ. ತದ ಕೃಷ್ಣಂ ಸ್ಫಿತಂ ಕೃತ್ವ ಪ್ರತಿನಿಂದ್ಯ ಶಿವೇನ ತಂ ಪ್ರಾವೇಶಯತ ದುರ್ದರ್ಶೋ ಯತ್ರ ಯತ್ರೈಚ್ಛೇದರ್ಜುನ. ಎಲ್ಲೆಲ್ಲಿ ಅರ್ಜುನ ರಥ ಓಡಿಸಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ ಅಲ್ಲೆಲ್ಲ ಕೃಷ್ಣ ರಥವನ್ನು ಓಡಿಸ್ತಾ ಇದ್ದಾನೆ. ಉಹ್ಯಮಾನಂ ಇವಾಕಾಶೆ ವಿಮಾನಂ ಪಾಂಡುರೈಹಯೈ. ಈ ಆಕಾಶದೊಳಗೆ ವಿಮಾನ ಹೇಗೆ ಹೋಗಬೇಕಲ್ಲ ಹಾಗೆ ಕೃಷ್ಣನ ರಥ ಹೋಗ್ತಾ ಇದೆ, ವೇಗದಿಂದ ಹೋಗ್ತಾ ಇದೆ. ಯಥಾ ಶಕ್ರರಥೋ ರಾಜನ್ ಯುದ್ಧೇ ದೇವಾಸುರೇ ಪುರ. ದೇವಾಸುರರ ಯುದ್ಧದೊಳಗೆ ಶಕ್ರನ ರಥ ಹೇಗೆ ಹೋಗಬೇಕು ಹಾಗೆ ಅರ್ಜುನನ ರಥ ಹೋಗ್ತಾ ಇದೆ. ಇಷ್ಟರ ಮಧ್ಯದೊಳಗೆ ದೊಡ್ಡ ಸಮಸ್ಯೆ ಎದುರಾಗಿಬಿಡುತ್ತೆ ಅರ್ಜುನನಿಗೆ. ಅಥ ನಾರಾಯಣ ಕ್ರುದ್ಧ ವಿವಿಧಾಯುಧ ಪರಾಯಣ ಛಾದಯಂತ ಶರವ್ರಾತೈ ಪರಿವವೃಧನಂಜಯಂ. ನಾರಾಯಣ ಸೈನ್ಯ, ದೊಡ್ಡದಾದ ಸೈನ್ಯ ಅರ್ಜುನನನ್ನು ಪೂರ್ಣವಾಗಿ ಪಸರಿಸಿಬಿಟ್ಟಿತು. ಯಾರಿದು ನಾರಾಯಣ ಸೈನ್ಯ ಅಂತ ಕೇಳಿದಾಗ ಮತ್ತಿನ್ಯಾರು ಅಲ್ಲ, ಇದು ತನ್ನ ಸಾರಥಿಯಾದ
ತನ್ನ ಸರ್ವಸ್ವನಾದ, ತನ್ನ ಸ್ವಾಮಿಯಾದ, ಜಗದೊಡೆಯನಾದ, ತನ್ನ ಸಖನಾದ ಶ್ರೀಕೃಷ್ಣ ಪರಮಾತ್ಮನ ಮಕ್ಕಳು ಇವರೆಲ್ಲರು. ಹಿಂದೆ ಕೃಷ್ಣನ ಹತ್ರ ಸಹಾಯಕ್ಕೆ ಹೋದಾಗ ಕೃಷ್ಣ ಹೇಳ್ತಾನೆ, ಬಲಿಷ್ಠರಾದ ಶೂರರಾದ ಪದಾತಿಗಳು, ಪರಾಕ್ರಮಿಗಳು, ನನ್ನ ಮಕ್ಕಳಾಗಿರ್ತಕ್ಕಂಥ 10 ಲಕ್ಷ ಜನ ನಾರಾಯಣ ಸೈನ್ಯ ಒಂದು ಕಡೆಗೆ, ನಾನೊಂದು ಕಡೆಗೆ. ನನ್ನಲ್ಲಿ ಯಾವ ಆಯುಧವಿಲ್ಲ, ಶಸ್ತ್ರವಿಲ್ಲ, ಬಿಲ್ಲಿಲ್ಲ, ಬಾಣವಿಲ್ಲ, ಏನಿಂದ್ರೆ ಆಯುಧನ ಅಂದ್ರೆ ನಾನೊಬ್ಬ. ದುರ್ಯೋಧನ ಇದನ್ನು ಆರಿಸಿರ್ತಾನೆ. ಈ 10 ಲಕ್ಷ ಜನ ಅರ್ಜುನನ ಮೇಲೆ ದಾಳಿ ಮಾಡಿದ್ದ. ಅರ್ಜುನ ಇವರ ಮೇಲೆ ಬಾಣ ಬಿಡ್ತಾ ಇಲ್ಲ, ಕೃಷ್ಣನಿಗೆ ಎಲ್ಲಿ ಪೀಡೆಯಾಗುತ್ತೋ ಅಂತ ಸಂಶಪ್ತಕರು ಏನು ಮಾಡಿದ್ದಾರೆ, ಈ ನಾರಾಯಣ ಸೈನ್ಯವನ್ನು ಮುಂದೆ ಮಾಡಿಬಿಟ್ಟಿದ್ದಾರೆ. ಅವರು ಭಾರಿ ಸಿಟ್ಟಿನಿಂದ ದಾಳಿ ಮಾಡ್ತಾ ಇದ್ದಾರೆ. ಛಾದಯಂತ ಶರವ್ರಾತೈ ಪರಿವವೃರ್ ಧನಂಜಯಂ, ಅರ್ಜುನನ್ನು ವ್ಯಾಪಿಸಿ ಬಿಡ್ತಾರೆ. ಅದೃಶ್ಯಂಚ ಮುಹೂರ್ತೇನ ಚಕ್ರಸ್ಥೆ ಭರತರ್ಷಭ, ಅರ್ಜುನ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ, ಆ ಮಟ್ಟಕ್ಕೆ ವ್ಯಾಪಿಸಿ ಬಿಟ್ಟಿದ್ದಾರೆ. ಕೃಷ್ಣೇನ ಸಹಿತಂ ಯುದ್ಧೇ ಕುಂತಿ ಪುತ್ರಂ ಧನಂಜಯಂ ಕೃದ್ಧಸ್ತು. ಏನು ಮಾಡಬೇಕು ಅರ್ಜುನನಿಗೆ? ದೊಡ್ಡ ಸಮಸ್ಯೆ ಅರ್ಜುನನಿಗೆ. ಯಾಕೆ? ತಂದೆಯ ಮುಂದೆ ಮಕ್ಕಳನ್ನು ಸಂಹಾರವನ್ನು ಮಾಡುವ ಹಾಗಿಲ್ಲ. ಕೃಷ್ಣನಿಗೆ ಏನಿಲ್ಲದೆ ಇದ್ರೂ ಬೇಸರಿಕೆ ಆಗುತ್ತೆ. ಕೃಷ್ಣ ಎಷ್ಟು ನಮ್ಮ ಪರವಾಗಿದ್ದಾನೆ ಅಂದ್ರೂ ಬೇಸರಿಕೆ ಆಗುತ್ತೆ. ಕೃಷ್ಣನಿಗೆ ಬೇಸರಿಕೆ ಮಾಡುವುದು ಹಾಗಿಲ್ಲ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ವಿಚಾರವನ್ನು ಮಾಡಬೇಡ, ಪ್ರೇರಣೆಯನ್ನು ಮಾಡಿದ. ಏನು ಪ್ರೇರಣೆಯನ್ನು ಮಾಡಿದ ಅಂತಂದರೆ, ಗಾಂಡೀವಂ ಧನುರಾಮೃಜ್ಯ ತೂರ್ಣಂ ಜಗ್ರಾಹ ಸಂಯುಗೆ ಭದ್ವಾಚ ಭಗುಟಿಂ ಚಕ್ರೆ ಕ್ರೋಧಸ್ಯ ಪ್ರತಿಲಕ್ಷಣಂ. ಭಾರಿ ಸಿಟ್ಟು ಬಂದಿದೆ, ಹುಬ್ಬು ಗಂಟು ಹಾಕಿದ್ದಾನೆ. ದೇವದತ್ತಂ ಮಹಾಶಂಗಂ ಪೂರಯಾಮಾಸ ಪಾಂಡವ, ದೊಡ್ಡದಾದ ದೇವದತ್ತ ಶಂಖವನ್ನು ಭಾರಿಯಾಗಿ ಗರ್ಜನೆಯನ್ನು ಮಾಡಿದ. ಅಥಾಸ್ತ್ರ ಪರಿಸಂಘಗ್ನಂ ತ್ವಾಷ್ಟ್ರಂ ಅಭ್ಯಸ್ಯದರ್ಜುನ. ಶ್ರೀಮದಾಚಾರ್ಯರು ಈ ಮಾತನ್ನು ಹೇಳ್ತಾರೆ, ನ್ಯವಾರಯಂ ಸ್ವಾಷ್ಟ್ರಮಸ್ತಂ ಸತೇಶು ವಸೃಜನ್ ಮೋಹನಾಶು ವೀರ, ಮೋಹನಾಯಾಶು ವೀರ. ತ್ವಾಷ್ಟ್ರಾಸ್ತ್ರವನ್ನು, ಸಂಮೋಹನಾಸ್ತ್ರವನ್ನು ಪ್ರಯೋಗವನ್ನು ಮಾಡಿಬಿಟ್ಟ. ಸಂಮೋಹನಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದಾಗ ಮಹಾಭಾರತ ಹೇಳುತ್ತೆ ಅಂತೆ, ತಥೋ ರೂಪಸಹಸ್ರಾಣಿ ಪ್ರಾದುರಾಸಿನ್ ಪೃಥಕ್ ಪೃಥಕ್ ಅರ್ಜುನ ಪ್ರತಿರೂಪೈ ನಾರಾಯಣ ರೂಪೈರ್ವಿಮೋಹಿತ. ನಾರಾಯಣ ಸೈನ್ಯದ ಎದುರಿಗೆ ಒಬ್ಬರ ಎದುರಿಗೆ ಒಬ್ಬ ಅರ್ಜುನನಂತೆ ಸಾವಿರ ಅರ್ಜುನ ರೂಪಗಳನ್ನು ಸೃಷ್ಟಿ ಮಾಡಿದ ಎಂಬುದಾಗಿ ಮಹಾಭಾರತ ಹೇಳುತ್ತೆ. ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ, ಏನಂತೆ, ತದಸ್ತ್ರ ವೀರ್ಯೇಣ ವಿಮೋಹಿತಾಸ್ತೆ ಪರಸ್ಪರಂ ಕೃಷ್ಣ ಪಾರ್ಥಾವಿತಿ ಸ್ಮ. ಹಿಂಗ ತ್ವಾಷ್ಟ್ರಾಸ್ತ್ರವನ್ನು ಪ್ರಯೋಗ ಮಾಡಿದ್ದ ಅಂತಂದರೆ, ಕೃಷ್ಣನ ಮಗ ನಾರಾಯಣ, ಆ ನಾರಾಯಣನ ಒಂದು ಸೈನ್ಯಕ್ಕೆ ಎದುರಿಗೆ ಪಕ್ಕದಲ್ಲಿರುವ ಇನ್ನೊಬ್ಬ ಸೈನಿಕ ನಾರಾಯಣ. ಈ ನಾರಾಯಣ ಇವನಿಗೇನು ಕಾಣಿಸಿದ ಅಂದ್ರೆ ಅರ್ಜುನ ಕೃಷ್ಣನಂತೆ ಕಾಣಿಸಿದ. ಹಾಗಾಗಿ ಅವನ ಮೇಲೆ ದಾಳಿ ಮಾಡಿದ, ಅವನಿಗೆ ಇವ ಅರ್ಜುನ ಕೃಷ್ಣ ಅಂತ ಕಾಣಿಸಿದ, ಅವನಿಗೆ ಮೇಲೆ ದಾಳಿ ಮಾಡಿದ. ಹೀಗೆ 10 ಲಕ್ಷ ಜನರಿಗೂ ಪರಸ್ಪರವಾಗಿ ಅರ್ಜುನ ಕೃಷ್ಣನಂತೆ ಕಾಣಿಸ್ತಾ ಇದ್ದಾರೆ, ಪರಸ್ಪರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಅನ್ಯೋನ್ಯಾರ್ಜುನಂ ಮತ್ವಾ ಸ್ವಾತ್ಮಾನಂಚ ಜಜ್ಞಿರೆ ಅಯಂ ಅರ್ಜುನೋ ಎಂ ಗೋವಿಂದೋ ಇಮೋ ಪಾಂಡವ ಯಾದವೋ. ಅರ್ಜುನ ಸಿಕ್ಕ ಹೊಡಿರೋ, ಗೋವಿಂದ ಕೃಷ್ಣ ಸಿಕ್ಕ ಹೊಡಿರೋ. ಯಾಕೆ ಕೃಷ್ಣನ ಮೇಲೆ ಅಷ್ಟು ದ್ವೇಷ ಅಂತಂದರೆ, ಈ ಕೃಷ್ಣ ನಮ್ಮನ್ನು ತನ್ನ ಪಕ್ಷದೊಳಗೆ ಇಟ್ಕೊಳ್ಳೋದೇನೆ ಎದುರಿನ ಪಕ್ಷಕ್ಕೆ ಕಳಿಸಿದ್ದಾನೆ ಅಂದಮೇಲೆ ಸೌತಿ ಮಾತ್ಸರ್ಯ. ತನ್ನ 16,100 ಜನ ಮಕ್ಕಳ ಮೇಲೆ ಬಹಳ ಪ್ರೀತಿಯನ್ನು ಮಾಡಿದ. ನಾವು ದಾಸಿ ಮಕ್ಕಳು ಅಂತೇಳಿ ನಮ್ಮನ್ನು ಹೊರಗೆ ಕಳಿಸ್ತಾನೆ ಇವನು, ಗೋಪಿಕಾಸ್ತ್ರೀಯರ ಮಕ್ಕಳು ಅಂತೇಳಿ ನಮ್ಮನ್ನು ಹೊರಗೆ ಕಳಿಸ್ತಾನ ಇವನು. ಅಂತ ಸಿಟ್ಟು ಇತ್ತೋ ಏನು? ಹಾಗಾಗಿ ಅವರೆಲ್ಲರೂ ಕೃಷ್ಣನನ್ನು ಹೊಡಿರೋ, ಅರ್ಜುನನ್ನು ಹೊಡಿರೋ ಅಂತೇಳಿ ದಾಳಿ ಮಾಡಿದರೆ ಪರಸ್ಪರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಅನ್ಯೋನ್ಯಂ ಸಮರೇ ಜಗ್ನುಸ್ತಾವಕ ಭರತರ್ಷಭ ಮೋಹಿತಾ ಪರಮಾಸ್ತ್ರೇಣ ಕ್ಷಯಂ ಜಗ್ಮುಃ ಪರಸ್ಪರಂ. ಅವರವರಿಗೆ ಒಂದು ಬಾಣವನ್ನು ಬಿಟ್ಟ, ಯುದ್ಧ ಹೊಚ್ಚಿದ, ಅವರು ಘನಘೋರವಾಗಿ ಯುದ್ಧವಾಡ್ತಾ ಇದ್ದಾರೆ. ಸಂಶಪ್ತಕರ ಕಡೆಗೆ ರಥವನ್ನು ತಿರುಗಿಸಿಬಿಟ್ಟ. ಅರ್ಜುನ ನಿಲ್ಲೇ ಇಲ್ಲ. ಯಾಕೆ? ಕೃಷ್ಣನ ಎದುರಿಗೆ ಮಕ್ಕಳು ಸಾಯುವುದನ್ನು ನೋಡುವ ಹಾಗಿಲ್ಲ, ಆದ್ರಿಂದ ಹೊರಟು ಬಿಟ್ಟ ಅಲ್ಲಿಂದ ಒಂದು ಬಾಣವನ್ನು ಬಿಟ್ಟು. ಶಾಶ್ವಧ್ವಜ ರಥಂ ಚಕ್ರು ಅದೃಶ್ಯಂ ಶರಭದ್ರಷಿ ವ್ಯಸೃಜನ್ ಶರಜಾಲಾನಿ ಪಾರ್ಥೆ ನಾನಾ ವಿಧಾನಿ ಚ ನ ಧ್ವಜೋ ನಾರ್ಜುನಸ್ತತ್ರ. ಆಗ ಎಲ್ಲರೂ ಅರ್ಜುನನ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಈ ಸಂಸಕ್ತಕರು ದಾಳಿಯನ್ನು ಮಾಡ್ತಾ ಇರುವಾಗ ಅರ್ಜುನನ ಧ್ವಜ ಕಾಣಿಸ್ತಾ ಇಲ್ಲ, ಅರ್ಜುನನ ಪಾತಾಕ ಕಾಣಿಸ್ತಾ ಇಲ್ಲ.
ಅರ್ಜುನ ಕಾಣಿಸ್ತಾ ಇಲ್ಲ, ಕೇಶವ ಕಾಣಿಸ್ತಾ ಇಲ್ಲ, ರಥ ಕಾಣಿಸ್ತಾ ಇಲ್ಲ. ಪ್ರತ್ಯದೃಶ್ಯದ ಘೋರೇಣ ಶರವರ್ಷೇಣ ಸಂವೃತ ಹತೋ ಕೃಷ್ಣಾವಿಧಿ ಪ್ರೀತ್ಯ ವಾಸಂಸ್ಯಾದದುಸ್ತದ. ಇವರ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಏನು ಘನಘೋರವಾಗಿ ಪರಸ್ಪರವಾಗಿ ಯುದ್ಧ ಮಾಡ್ತಾ ಇರುವಾಗ ಅಲ್ಲಿ ಕೃಷ್ಣ ಕಾಣಿಸ್ತಾ ಇಲ್ಲ. ತದ ಪ್ರಸಿಶ್ವಿದೇ ಕೃಷ್ಣ ಖಿನ್ನಶ್ಚಾರ್ಜುನಮಬ್ರವೀತ್ ಕ್ವಾಸಿ ಪಾರ್ಥನ ಪಶ್ಯಾಮಿ ಕಂಚಿತ್ ಜೀವಸಿ ಶತ್ರುಹನ್. ಯಾಕೋ ಮಾರಾಯ, ನಾವು ಯಾರು ಕಾಣಿಸ್ತಾನೆ ಇಲ್ಲಲ್ಲ, ಇಷ್ಟು ಬಾಣಗಳನ್ನು ಬಿಡ್ತಾ ಇದ್ದಾರೆ, ಯಾರು ಶತ್ರುಗಳು ಕಾಣಿಸ್ತಾ ಇಲ್ಲಲ್ಲ, ಏನಾಗಿದೆ ಅಂತ ಕೃಷ್ಣ ಅರ್ಜುನನಿಗೆ ಕೇಳ್ತಾನೆ. ಯಾಕೆ, ಏನಾಯ್ತು ನನಗೆ? ಆಗ ವಾಯುವ್ಯಾಸ್ತ್ರೇಣ ತೈ, ಆಗ ಒಂದು ವಾಯುವ್ಯಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದಾಗ ಸಂಶಪ್ತಕರ ಬಾಣಗಳು, ಸಂಶಪ್ತಕರು ಚಲ್ಲಪಿಲ್ಲಿಯಾಗಿ ಹಾರಿ ಹೋಗ್ತಾರೆ. ಆ ಪರಿಬಾಣವನ್ನು ಪ್ರಯೋಗವನ್ನು ಮಾಡಿಬಿಡ್ತಾನೆ. ವಾಹ ಭಗವಾನ್ ವಾಯು ಶುಷ್ಕ ಪರ್ಣಾಚಯಾನಿತಿ. ಒಣಗಿದ ಎಲೆಗಳನ್ನು ಹೇಗೆ ಏನಂತಾರೆ ಗಾಳಿ ಕೊಚ್ಚಿಕೊಂಡು ಹೋಗಬೇಕಲ್ಲ, ಹಾಗೆ ಎಲ್ಲರನ್ನು ಕೊಚ್ಚಿಕೊಂಡು ಹೋಗ್ತಾ ಇದ್ದೆ. ತದ್ಭವೋ ರುದ್ರ ಬೀಭತ್ಸಂ ಬೀಭತ್ಸೋರ್ ಯಾನಮಾಹವೇ ಅಕ್ರೀಡಮಿವ ರುದ್ರಸ್ಯ ಗ್ರತಕಾಲತ್ತೆಯೇ ಪಶುನ್. ಏನು ಘನಘೋರವಾಗಿ ಹೇಳ್ತಾರೆ, ಹೇಗೆ ಪ್ರಳಯ ಕಾಲದೊಳಗೆ ರುದ್ರದೇವರು ಎಲ್ಲವನ್ನು ಹೇಗೆ ನಾಶ ಮಾಡಬೇಕಲ್ಲ, ರುದ್ರ ರೂಪದಿಂದ ಸ್ವಯಂ ದೇವರು ಹೇಗೆ ನಾಶವನ್ನು ಮಾಡ್ತಾನಲ್ಲ, ಹಾಗೆ ಅರ್ಜುನ ಉಗ್ರವಾದ ರೂಪದಿಂದ ಎಲ್ಲರನ್ನು ಸಂಹಾರವನ್ನು ಮಾಡ್ತಾ ಇದ್ದಾರೆ. ತಮೇವ ಅಭಿಮುಖ ಕ್ಷೀಣಾ ಶಕ್ರಸ್ಯ ಅತಿಥಿಂ ಗತಃ ಆಸ್ತೀರ್ಣ ಸಂಭವೋ ಸರ್ವಾ ಪ್ರೇತೀಭೂತೈ ಸಮಂತತಃ. ಹೀಗೆ ಬಹಳ ಉನ್ನತ ಮಟ್ಟದ ಯುದ್ಧ ಘನಘೋರವಾಗಿ ನಡೀತಾ ಇದೆ. ಅರ್ಜುನ ಹಾಗೂ ಸಂಶಪ್ತಕರು ಅದರೊಳಗೆ ಸುಶರ್ಮನ ತಮ್ಮನಾದ ಸುಧರ್ಮನನ್ನು ಸಂಹಾರವನ್ನು ಮಾಡಿದ. ಇಷ್ಟಾಗ್ತಾ ಇರುವಾಗ ಈಚೆ ಏನಾಯಿತು, ಧರ್ಮರಾಜನನ್ನು ಹಿಡಿಯೋದಕ್ಕಾಗಿ ದ್ರೋಣಾಚಾರ್ಯರ ಪ್ರತಿಜ್ಞೆ ಯುದ್ಧ ಹೇಗೆ ನಡೀತಾ ಇದೆ ಅಂತ ಕೇಳಿದಾಗ ಆ ಕಥೆಯನ್ನು ಹೇಳ್ತಾರೆ. ಅಲ್ಲಿ ಇನ್ನೂ ಘನಘೋರವಾದ ಯುದ್ಧ ನಡೀತಾನೇ ಇದೆ. ಇಷ್ಟರ ಮಧ್ಯದೊಳಗೆ ವ್ಯೂಢ ದೃಷ್ಟ್ವಾ ಸುಪರ್ಣೇನ, ಆಗ ಸುಪರ್ಣ ವ್ಯೂಹವನ್ನು ನಿರ್ಮಾಣವನ್ನು ಮಾಡ್ತಾನೆ ದ್ರೋಣಾಚಾರ್ಯ. ಅದರೊಳಗೆ ಮುಖಂ ತ್ವಾಸೀತ್ ಸುಪರ್ಣಸ್ಯ ಭಾರದ್ವಾಜೋ ಮಹಾರಥಃ. ಚೊಂಚು ಭಾಗದೊಳಗೆ ಸ್ವಯಂ ಭರದ್ವಾಜ ಪರಶುರಾಮ ಯಾರು ದ್ರೋಣಾಚಾರ್ಯರು ನಿಂತಿದ್ದಾರೆ. ತಲೆಭಾಗದೊಳಗೆ ದುರ್ಯೋಧನ ತನ್ನ ತಮ್ಮಂದಿರಿಂದ ಸಹಿತನಾಗಿ ದುರ್ಯೋಧನ ನಿಂತಿದ್ದಾನೆ. ಕಣ್ಣಿನ ಭಾಗದೊಳಗೆ ಕೃತವರ್ಮ ಅಶ್ವತ್ಥಾಮಾಚಾರ್ಯ ನಿಂತಿದ್ದಾರೆ. ಭೂತಶರ್ಮ, ಕ್ಷೇಮಶರ್ಮ, ಕರಕ ಇವರೆಲ್ಲ ಕಲಿಂಗ ದೇಶದವರು, ಸಿಂಹದೇವರು ಇವರೆಲ್ಲ ಪೂರ್ವ ಭಾಗದೊಳಗೆ ನಿಂತಿದ್ದಾರೆ. ಶಕ, ಯವನ, ಕಾಂಬೋಜ, ಹಂಸಪಥ ಇವರೆಲ್ಲರೂ ಕೂಡ ಎಡಭಾಗದಲ್ಲಿ ನಿಂತಿದ್ದಾರೆ. ಭೂರಿಶ್ರವ, ಶಲ್ಯ, ಸೋಮದತ್ತ, ಬಾಲ್ಹೀಕ ಇವರ ಒಂದು ಅಕ್ಷೋಹಿಣಿ ಸೈನ್ಯದಿಂದ ತೆಗೆದುಕೊಂಡು ಹಿಂದೆ ಕಡೆ ನಿಂತಿದ್ದಾರೆ. ವಿಂದ, ಅನುವಿಂದ್ಯ, ವಾಮಂತ್ಯ ಇವರೆಲ್ಲರೂ ಪಾದದ ಭಾಗದೊಳಗೆ ನಿಂತಿದ್ದಾರೆ. ಹೀಗೆ ಎಲ್ಲ ಕಡೆಗೆ ಒಬ್ಬೊಬ್ಬರು ಒಂದೊಂದು ನಿಂತು ಅದ್ಭುತ ರೀತಿಯಿಂದ ಸುಪರ್ಣ ವ್ಯೂಹವನ್ನು ನಿರ್ಮಾಣವನ್ನು ಮಾಡಿ ಪಾಂಡವರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಜಯದ್ರಥ ಇವರೆಲ್ಲರೂ ಬಿದ್ದಿದ್ದಾರೆ. ಆಗ ಅಜಯ್ಯ ಮರಿಭಿಸ್ಸಂಖ್ಯೆ ಪಾರ್ಷತಂ ವಾಕ್ಯಮಬ್ರವೀತ್ ಬ್ರಾಹ್ಮಣಸ್ಯ ವಶಂ ನಾಹಂ ಯಾ ಮಧ್ಯ ಯಥಾ ಪ್ರಭೋ. ಆಗ ಧರ್ಮರಾಜ ಹೇಳ್ತಾನೆ ದೃಷ್ಟದ್ಯುಮ್ನ ಕರೆದು, ದೃಷ್ಟದ್ಯುಮ್ನ ಏನು ನಮ್ದೇನಾಗಿದೆ? ಏನಾಗಿಲ್ಲ ಸ್ವಾಮಿ, ಗಟ್ಟಿಮುಟ್ಟಾಗಿ ಯುದ್ಧ ಸನ್ನದ್ಧವಾಗಿದೆ. ಅವರು ಸುಪರ್ಣ ವ್ಯೂಹವನ್ನು ರಚನೆಯನ್ನು ಮಾಡಲಿ, ಗರುಡ ವ್ಯೂಹವನ್ನು ರಚನೆ ಮಾಡಲಿ, ಇನ್ಯಾವುದೇ ವ್ಯೂಹವನ್ನು ರಚನೆಯನ್ನು ಮಾಡಲಿ, ಎದುರಿಸುವುದಕ್ಕೆ ನಮ್ಮ ಸೈನ್ಯ ಗಟ್ಟಿಯಾಗಿದೆ. ಯಾವ ಕಾರಣಕ್ಕೂ ಈ ಬ್ರಾಹ್ಮಣನ ಕೈವಶ ನೀವಾಗುವುದಿಲ್ಲ. ಇದು ನಾನು ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ. ಮೈ ಜೀವತಿ ಕೌರವ್ಯ ನೋದ್ವೇಗಂ ಕರ್ತುಮರ್ಹಸಿ. ನಾನಿರುವವರೆಗೂ ಕೂಡ ನೀನು ಟೆನ್ಷನ್ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಹಿ ಶಕ್ತೋ ರಣೇ ದ್ರೋಣಂ ವಿಜೇತು ಮಂಕದಂಚನ. ಇನ್ನು ದ್ರೋಣಾಚಾರ್ಯ ನನ್ನನ್ನು ಗೆಲ್ಲುವುದು, ನನ್ನ ಸೋಲಿಸೋದು ಇದು ಅಸಾಧ್ಯದ ಮಾತು ಅಂತ ಹೇಳಿದ. ಆಯಿತು ಅಂತ ಹೇಳಿ ಇವರೂ ಕೂಡ ಒಂದು ಪ್ರತಿವ್ಯೂಹವನ್ನು ನಿರ್ಮಾಣವನ್ನು ಮಾಡಿಕೊಂಡು, ದೃಷ್ಟದ್ಯುಮ್ನ ಒಂದು ಅದ್ಭುತವಾದ ಪ್ರತಿವ್ಯೂಹವನ್ನು ನಿರ್ಮಾಣವನ್ನು ಮಾಡಿ ಆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಯುದ್ಧದೊಳಗೆ ಎರಡನೆಯ ಬಾರಿ ಪ್ರಯತ್ನದೊಳಗೆ ದ್ರೋಣಾಚಾರ್ಯರು ಸಫಲರಾಗ್ತಾರಾ? ಕಾದು ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ನಮ. ಶ್ರೀಕೃಷ್ಣಾರ್ಪಣಮಸ್ತು.